ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಇಂದು ನವರಾತ್ರಿ ಪ್ರಯುಕ್ತ ಮಡಿಕೇರಿಯ ವಿದ್ಯಾ ಶ್ರೀಧರ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಮೋ ಶಕ್ತಿರೂಪಿಣಿ. ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಹಿಂದೂ ಧರ್ಮದಲ್ಲಿ ಶರನ್ನವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ಒಂದು ವರ್ಷದಲ್ಲಿ 2 ಪ್ರಮುಖ ನವರಾತ್ರಿಗಳಿವೆ. ಒಂದು ಚೈತ್ರ ನವರಾತ್ರಿ ಆದರೆ ಇನ್ನೊಂದು ಶಾರದೀಯ ನವರಾತ್ರಿ ಅಂದರೆ ಶರನ್ನವರಾತ್ರಿ. ಈ ಹಬ್ಬವು 9 ದಿನಗಳ ಕಾಲ ನಡೆಯುತ್ತೆ. 9 ದಿನಗಳ ಕಾಲ ನವದುರ್ಗಾ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ವಿಭಿನ್ನ ರೂಪಗಳಿಗೆ ಈ ಹಬ್ಬವನ್ನು ಸಮರ್ಪಿಸಲಾಗಿದೆ. ದುಷ್ಟ ಸಂಹಾರಕ್ಕೆ ಶಿಷ್ಟ ರಕ್ಷಣೆಯು ಎಂಬಂತೆ ರಾಕ್ಷಸರ ರಾಜ ಮಹಿಷಾಸುರನ ಗೆದ್ದ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಧರ್ಮಗ್ರಂಥಗಳ ಪ್ರಕಾರ ನವರಾತ್ರಿಯ ಮೊದಲ 3 ದಿನ ತಮೋಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿಯೂ, ನಂತರದ 3 ದಿನ ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿಯೂ ಹಾಗೂ ಕೊನೆಯ 3 ದಿನಗಳನ್ನು ಸಾಧನೆಯನ್ನು ತೀವ್ರವಾಗಿ ಮಾಡಲು ತತ್ವಗುಣಿ ಮಹಾ ಸರಸ್ವತಿಯನ್ನು ಪೂಜೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ತಾಯಿ ದುರ್ಗೆಗೆ ನಮಿಸುತ್ತಾ ಜಗನ್ನಾಥದಾಸರ ಒಂದು ಕೃತಿಯನ್ನು ಕೇಳೋಣ. ದಯಮಾಡೆ ದಯಮಾಡೆ ತಾಯೇ ವಾಗ್ದೇವಿ, ದಯದಿಂದ ನೀನೆನ್ನ ನೋಡೆ ವಾಗ್ದೇವಿ, ದಯಮಾಡೆ ದಯಮಾಡೆ ತಾಯೇ ವಾಗ್ದೇವಿ. ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ, ವ್ರತತಿ ಜನೇತ್ರೇ ಭಾರತಿ ನೀದಯ ಮಾಡೆ. ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ, ವ್ರತತಿ ಜನೇತ್ರೇ ಭಾರತಿ ನೀದಯ ಮಾಡೆ. ದಯ ಮಾಡೆ ದಯ ಮಾಡೆ ತಾಯೇ ವಾಗ್ದೇವಿ, ದಯದಿಂದ ನೀನೆನ್ನ ನೋಡೆ ವಾಗ್ದೇವಿ, ದಯ ಮಾಡೆ ದಯ ಮಾಡೆ ತಾಯೇ ವಾಗ್ದೇವಿ. ಸುಮುಖಿತ್ವ ಚರಣಾಬ್ಜ ದ್ರುಮ ಛಾಯ ಶ್ರೀತರ, ಸಮತಿಗಳೊಳಗಿಟ್ಟು ಮಮತೆಯಿಂ ಸಲಾಹೆ. ಸುಮುಖಿತ್ವ ಚರಣಾಬ್ಜ ದ್ರುಮ ಛಾಯ ಶ್ರೀತರ, ಸಮತಿಗಳೊಳಗಿಟ್ಟು ಮಮತೆಯಿಂ ಸಲಾಹೆ. ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು, ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು, ಸುಗುಣೆ ಸನ್ಮತಿಗೊಟ್ಟು ಬೇಗೆ
ಸಲ ಹೇ ಸುಗುಣೆ ಸನ್ಮತಿಗೊಟ್ಟು ಬೇಗೆನ್ನ ಸಲ ಹೇ ದಯಮಾಡೆ ದಯಮಾಡೆ ತಾಯೆ ವಾಗ್ದೇವಿ ದಯದಿಂದ ನೀನೆನ್ನ ನೋಡೆ ವಾಗ್ದೇವಿ ದಯಮಾಡೆ ದಯಮಾಡೆ ತಾಯೆ ವಾಗ್ದೇವಿ ತಾಯೆ ವಾಗ್ದೇವಿ. ಆಶ್ವಯುಜ ಮಾಸದಲ್ಲಿ ದುರ್ಗಾಮಾತೆಯು 9 ದಿನಗಳ ಕಾಲ ಮಹಿಷಾಸುರನೊಡನೆ ಹೋರಾಡಿ 10ನೇ ದಿನ ಅಂದರೆ ವಿಜಯದಶಮಿ ದಿನ ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅನ್ನೋ ಪ್ರತೀತಿ ಇದೆ. ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಹಿಂದೆ ಮಹಿಷಾಸುರ ಎನ್ನುವಂಥ ಒಬ್ಬ ರಾಕ್ಷಸ ಸರ್ವಶಕ್ತನಾಗಿರ್ತಾನೆ. ಅರ್ಧ ಮಾನವ ಹಾಗೂ ಅರ್ಧ ಎಮ್ಮೆಯ ರೂಪದಲ್ಲಿ ಹೊಂದಿರುವಂಥ ಈ ರಾಕ್ಷಸ ಮೈಸೂರಿನ ಜನತೆಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದ. ಆಗ ಅಲ್ಲಿಯ ಮೂಲ ದೇವಿಯಾಗಿರುವಂತಹ ಚಾಮುಂಡೇಶ್ವರಿ ದೇವಿ ಸತತವಾಗಿ 9 ದಿನಗಳ ಕಾಲ ಯುದ್ಧವನ್ನು ಮಾಡಿ 10ನೇ ದಿನ ತನ್ನ ತ್ರಿಶೂಲದಿಂದ ಆ ರಾಕ್ಷಸನ ವಧೆ ಮಾಡ್ತಾಳೆ. ಈ ಯುದ್ಧ 9 ದಿನಗಳ ಕಾಲ ನಡೆದಿದ್ದರಿಂದ ಇದನ್ನು ನವರಾತ್ರಿ ಅಂತ ಕರೀತಾರೆ. ಇನ್ನು 10ನೇ ದಿನವನ್ನು ವಿಜಯದ ಸಂಕೇತವಾಗಿ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಈ ಕಾರಣದಿಂದಾಗಿಯೇ ನಾವು ಚಾಮುಂಡೇಶ್ವರಿಯನ್ನು ಮಹಿಷಮರ್ದಿನಿ ಅಂತಲೂ ಕೂಡ ಕರಿತೀವಿ. ಸನಾತನ ಆರ್ಯ ಭಾರತೀಯ ಹಬ್ಬ ಹರಿದಿನಗಳ ಮಾಲೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವ ಪರ್ವ ಅಂದರೆ ನವರಾತ್ರಿ. ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿರುವಂತೆ ಶೈವ, ವೈಷ್ಣವ, ಶೌಕ್ತ, ಸೌರ, ಗಣಾಪತ್ಯ, ಕೌಮಾರ ಎಂಬ 6 ಬೇರೆ ಬೇರೆ ಭಕ್ತ ದರ್ಶನಗಳಿವೆ. ಈ ಎಲ್ಲ ಪಂಥದವರು ಆಚರಣೆ ಮಾಡುವ ಏಕೈಕ ಹಬ್ಬ ಅಂದರೆ ನವರಾತ್ರಿ. ಇದನ್ನು ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ದಸರಾ ಅಂತ ಕರೆದ್ರೆ, ಮಹಾರಾಷ್ಟ್ರದಲ್ಲಿ ದಶಹರ ಅಂತನೂ, ಬಂಗಾಳದಲ್ಲಿ ದುರ್ಗಾಪೂಜೆ ಅಂತನೂ, ದೆಹಲಿ, ಪಂಜಾಬ್, ಹರಿಯಾಣಗಳಲ್ಲಿ ರಾಮಲೀಲಾ ಅಂತನೂ ಹೇಳ್ತಾರೆ. ಇನ್ನು ಪುಟ್ಟ ಪುಟ್ಟ ಮಕ್ಕಳು ಇದನ್ನು ಬೊಂಬೆ ಹಬ್ಬ ಅಂತ ಕೂಡ ಕರೀತಾರೆ. ಇದು ನಮ್ಮ ಧರ್ಮ, ಸಂಸ್ಕೃತಿ, ಪುರಾಣ, ಪರಂಪರೆಗಳನ್ನು ಬೆಳೆಸ್ಕೊಂಡು ರೂಪುಗೊಂಡಿರುವಂಥ ವಿಶಿಷ್ಟವಾದ ಹಬ್ಬ. ಈ ಪರ್ವದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವ ದೇವತೆ ಶಕ್ತಿ ದೇವತೆ. ನಮ್ಮಲ್ಲಿರುವ ಅಶುದ್ಧ ಭಾವಗಳನ್ನು, ರಾಕ್ಷಸಿ ಪ್ರವೃತ್ತಿಗಳನ್ನು ಅಳಿಸಿ ಸಾತ್ವಿಕ ಮನೋರೂಪಿ ಬರಲಿ ಅಂತ ಜಗನ್ಮಾತೆಯನ್ನು ಬೇಡುವ ಹಬ್ಬ ಇದು. ಈಗ ನಾವು ಕೂಡ ಈ ಹಾಡಿನ ಮೂಲಕ ಜಗತ್ತಿನ ಒಳಿತಿಗಾಗಿ ತಾಯಿಯನ್ನು ಪ್ರಾರ್ಥಿಸೋಣ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಘಸಣೆಯಾಗುವೆ ಭವವಿಷಯ ವಾರಿಧಿಯೊಳಗೆ, ಶಶಿಮುಖಿ ಕರುಣದಿ ಕಾಯೇ, ಶಶಿಮುಖಿ ಕರುಣದಿ ಕಾಯೇ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಪರರ ಅನ್ನವನುಂಡು ಪರರಾಧನವ ಕಂಡು, ಪರಿಪರಿ ಕ್ಲೇಶಗಳುಂಡು. ಪರರ ಅನ್ನವನುಂಡು ಪರರಾಧನವ ಕಂಡು, ಪರಿಪರಿ ಕ್ಲೇಶಗಳುಂಡು. ವರಲಕ್ಷ್ಮಿ ನಿನ್ನ ಚಾರು ಚರಣವ ಮೊರೆ ಹೊಕ್ಕೆ, ಕರುಣಾದಿ ಕಣ್ಣೆತ್ತಿ ನೋಡೆ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ, ವಸುದೇವ ಸುತನ ಕಾಂಬುವೆನು. ಮಂದ
ಮಂದಹಾಸವೇ ಭವಸಿಂಧುವಿನೊಳಗಿಟ್ಟು ಚೆಂದಾವೆ ಎನ್ನ ನೋಡುವುದು. ಮಂದಹಾಸವೇ ಭವಸಿಂಧುವಿನೊಳಗಿಟ್ಟು ಚೆಂದಾವೆ ಎನ್ನ ನೋಡುವುದು. ಕಂದಾನಂದದಿ ಬಾಲ್ಯದಿಂದಲೇ ಸೇರಿದೆ ಮಂದಿರೋಧರನ ತೋರಮ್ಮ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ವಸುದೇವ ಸುತನ ಕಾಂಬುವೆನು. ಅಂದ ಚಂದಗಳೊಲ್ಲೆ ಬಂಧು ಬಳಗವೊಲ್ಲೆ ಬಂಧನಕ್ಕೆಲ್ಲ ಕಾರಣವು. ಅಂದ ಚಂದಗಳೊಲ್ಲೆ ಬಂಧು ಬಳಗವೊಲ್ಲೆ ಬಂಧನಕ್ಕೆಲ್ಲ ಕಾರಣವು. ಇಂದಿರೇಶನ ಪಾದ ದ್ವಂದ್ವವ ತೋರಿಸಿ ಹೃನ್ಮಂದಿರದೊಳು ಬಂದು ಬೇಗ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ. ವಸುದೇವ ಸುತನ ಕಾಂಬುವೆನು. ವಸುದೇವ ಸುತನ ಕಾಂಬುವೆನು. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ತಿಳಿಸಲೇಬೇಕು. ಏನಂದರೆ, ಈ ನವರಾತ್ರಿ ಕಾಲದಲ್ಲಿ ದುಷ್ಟರನ್ನು ವಧಿಸಿ ಶಿಷ್ಟರನ್ನು ರಕ್ಷಿಸುವ ದುರ್ಗೆಯನ್ನು 9 ರೂಪಗಳಲ್ಲಿ ಪೂಜಿಸಲಾಗುತ್ತೆ. ಯಾವುದಪ್ಪ ಅಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ದುರ್ಗಾದೇವಿಯು ಯಾವುದೋ ಒಂದು ರೂಪದಲ್ಲಿ ಭೂಮಿ ಮೇಲೆ ಇರ್ತಾಳೆ ಅನ್ನೋ ನಂಬಿಕೆ ನಮ್ಮ ಜನರಲ್ಲಿ ಇದೆ. ಆದ್ದರಿಂದಲೇ ಈ ದಿನಗಳಲ್ಲಿ ದುರ್ಗಾ ಪೂಜೆಗೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಇನ್ನು ಇಷ್ಟೆಲ್ಲ ಆದಮೇಲೆ ನಮ್ಮ ನಾಡಹಬ್ಬ ಮೈಸೂರು ದಸರಾ ಬಗ್ಗೆ ಸ್ವಲ್ಪ ಹೇಳಬೇಕಲ್ವಾ. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆ ಅಂದರೆ ಜಂಬೂ ಸವಾರಿ. ಇದನ್ನು ನೋಡೋದಕ್ಕೆ ರಾಜ್ಯವೇ ಅಲ್ಲದೆ ಹೊರ ರಾಜ್ಯ ಹಾಗೂ ವಿದೇಶಗಳಿಂದ ಕೂಡ ಜನ ಆಗಮಿಸ್ತಾರೆ. ಇಡೀ ಮೈಸೂರು ನಗರವೇ ಸಿಂಗಾರಗೊಳ್ಳುತ್ತೆ. ಜಂಬೂ ಸವಾರಿ ಸಾಗುವ ರಾಜಮಾರ್ಗ ಅಲ್ಲದೆ ನಗರದ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಕಂಗಳಿಸುತ್ತಾ ಇರುತ್ತೆ. ಮೈಸೂರು ನಗರವು ದಸರಾ ಹಬ್ಬವನ್ನು ವೈಭವ ಹಾಗೂ ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಹೊಂದಿದೆ. ದೇವಿಯು ಮಹಿಷಾಸುರನನ್ನು ವಧಿಸಿದ್ರಿಂದ ನಗರಕ್ಕೆ ಮೈಸೂರು ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಮೈಸೂರು ದಸರಾದ ಇತಿಹಾಸವನ್ನು ನೋಡಿದ್ರೆ ವಿಜಯದಶಮಿಯನ್ನು ವಿಜಯನಗರದ ಅರಸರು ಆಚರಿಸ್ಕೊಂಡು ಬರ್ತಾಯಿದ್ರಂತೆ. ಆದರೆ ಅವರ ಸಾಮ್ರಾಜ್ಯ ಪತನಗೊಂಡ ಬಳಿಕ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರಾಗಿದ್ದಂಥ ಮೈಸೂರಿನ ಯದುವಂಶಸ್ಥರು ಇದನ್ನು ಮುಂದುವರಿಸ್ಕೊಂಡು ಬಂದರು ಅಂತ ಹೇಳಲಾಗುತ್ತೆ. ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ ರಾಜ ಒಡೆಯರ್ 1610ರಲ್ಲಿ ವಿಜಯನಗರ ಪರಂಪರೆಯ ಪ್ರತೀಕವಾಗಿದ್ದ ವಿಜಯದಶಮಿ ಆಚರಣೆಯನ್ನು ಮೊದಲ ಬಾರಿಗೆ ಆಚರಿಸಿದರು ಎಂಬುದು ಇತಿಹಾಸದಲ್ಲಿದೆ. ಆನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ತಮ್ಮ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾಯಿಸಿದ್ದಲ್ಲದೆ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನು ಮುಂದುವರಿಸ್ಕೊಂಡು ಬಂದರು. ನಂತರದ ಕಾಲಾವಧಿಯಲ್ಲಿ ಇದು ತನ್ನದೇ ಆದ ವೈಭವ ಪಡೆಯುವುದರೊಂದಿಗೆ ವಿಶ್ವವಿಖ್ಯಾತಿ ಪಡೆಯಿತು. ಚಾಮುಂಡಿ ಬೆಟ್ಟದಲ್ಲಿ ದೇವಿಗೆ ವಿಧಿವಿಧಾನದಂತೆ ಪೂಜೆ ಸಲ್ಲಿಸಿ ದಸರಾಕ್ಕೆ ವಿದ್ಯುಕ್ತ ಚಾಲನೆ ನೀಡುವುದು ಸಂಪ್ರದಾಯವಾಗಿದೆ. ಅಂಬಾವಿಲಾಸ ಅರಮನೆಯಲ್ಲಿ ನಡೆಯುವ ಖಾಸಗಿ ದರ್ಬಾರ್ ಗತ ದಿನಗಳ ರಾಜವೈಭವವನ್ನು ಮತ್ತೆ ನಮ್ಮ ಕಣ್ಮುಂದೆ ತೆರೆದಿಡುತ್ತೆ. ಈ ನವರಾತ್ರಿಯ 9 ದಿನ ಪ್ರತಿದಿನ ಖಾಸಗಿ ದರ್ಬಾರ್ ನಡೆಯುವ ಮುನ್ನ ಕೆಲವು ವಿಧಿವಿಧಾನಗಳು ಅಲ್ಲಿ ನಡೆಯುತ್ತದೆ. ಅದರಂತೆ ಪಟ್ಟದಾನೆ, ಹಸು, ಕುದುರೆಗಳಿಗೆ ಅಲಂಕಾರ ಮಾಡಿ ಕೋಟೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗುತ್ತೆ. ಇನ್ನು ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ ಮಾತ್ರ ಅತ್ಯದ್ಭುತ. ಪ್ರಮುಖ ಆಕರ್ಷಣೆಯೇ ಚಿನ್ನದ ಅಂಬಾರಿ. ಮೊದಲು ಮಹಾರಾಜರು ಇದರಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಸಾಗುತ್ತಿದ್ದರೆ ಈಗ
ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನಿಟ್ಟು ಮೆರವಣಿಗೆ ನಡೆಯುತ್ತದೆ. ಅರಮನೆಯ ಆವರಣದಿಂದ ಆರಂಭವಾಗುವ ಜಂಬೂ ಸವಾರಿ ಬನ್ನಿ ಮಂಟಪದಲ್ಲಿ ಬನ್ನಿ ಕಡಿಯುವುದರೊಂದಿಗೆ ಜಂಬೂ ಸವಾರಿ ಅಂತ್ಯಗೊಳ್ಳುತ್ತದೆ. ಇದು ಎಂದೆಂದಿಗೂ ವಿಶ್ವ ದಸರವೇ. ದಸರಾ ವೇಳೆ ಅರಮನೆಯಲ್ಲಿ ನಡೆಯುವ ದರ್ಬಾರ್ ಜಂಬೂ ಸವಾರಿಯ ವಿಧಿವಿಧಾನಗಳು 10 ಹಲವು ಇದ್ದು ಅವೆಲ್ಲವೂ ರಾಜ ಮಹಾರಾಜರ ಕಾಲದಲ್ಲಿ ಹೇಗೆ ನಡೀತಾ ಇತ್ತೋ ಇವತ್ತಿಗೂ ಕೂಡ ಹಾಗೇ ನಡೀತಾ ಇದೆ. ಒಟ್ಟಾರೆಗೆ ಹೇಳಬೇಕಂದ್ರೆ ಮೈಸೂರು ದಸರಾ ಎನ್ನುವುದು ಬೇರೆಲ್ಲೂ ನೋಡಲಾಗದ, ಮೈಸೂರಿನಲ್ಲಷ್ಟೇ ನೋಡಬಹುದಾದ ಮಹಾ ಉತ್ಸವವಾಗಿದೆ. ಇದು ನಮ್ಮ ಹೆಮ್ಮೆ ಕೂಡ. ಈ ಸಂದರ್ಭದಲ್ಲಿ ಮತ್ತೊಂದು ದೇವಿಯ ಹಾಡನ್ನು ಕೇಳೋಣ. ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ಕಿರುಗೆಜ್ಜೆ ಘಲ್ ಘಲ್ಲೆನ್ನುತ್ತಾ, ಅಂದುಗೆ ಕಿರುಗೆಜ್ಜೆ ಘಲ್ ಘಲ್ಲೆನ್ನುತ್ತಾ, ಘಲ್ ಘಲ್ಲೆನ್ನುತ್ತಾ ಗೆಜ್ಜೆ ಘಲ್ ಘಲ್ಲೆನ್ನುತ್ತಾ, ಘಲ್ ಘಲ್ಲೆನ್ನುತ್ತಾ ಗೆಜ್ಜೆ ಘಲ್ ಘಲ್ಲೆನ್ನುತ್ತಾ. ಅಂದುಗೆ ಕಿರುಗೆಜ್ಜೆ ಘಲ್ ಘಲ್ಲೆನ್ನುತ್ತಾ, ಮುದ್ದು ಪಾದದಿ ಹೆಜ್ಜೆಯ ನಿಕ್ಕೂತ ಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಎಡಬಲದಲ್ಲಿ ಗಜಗಾಳಿಂದ ಪೂಜೆಗೊಳ್ಳುತ್ತಾ, ಎಡಬಲದಲ್ಲಿ ಗಜಗಾಳಿಂದ ಪೂಜೆಗೊಳ್ಳುತ್ತಾ, ಬಿಡದೆ ತನ್ನ ಕರಕಮಲಾದಿ ಅಭಯ ನೀಡುತ್ತಾ ಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಅತಿ ಹರುಷಾದಿ ಹಿತದಿ ತನ್ನ ಪತಿಯ ಸಹಿತಾದಿ, ಅತಿ ಹರುಷಾದಿ ಹಿತದಿ ತನ್ನ ಪತಿಯ ಸಹಿತಾದಿ, ವಾರೇ ನೋಟದಲ್ಲಿ ವರವ ಕೊಡುತ್ತಾಲಿ ಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ, ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ, ನಾಥ ವಿಠಲನ ತಂದೆ ನಾಥ ವಿಠಲನ, ನಾಥ ವಿಠಲನ ತಂದೆ ನಾಥ ವಿಠಲನ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ, ಪಟ್ಟಾದರಸಿ ಅರ್ಥಿಯಿಂದಲಿ ಭಕ್ತರ ಮನೆಗೆ ಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಸೌಭಾಗ್ಯದ ದೇವಿ ಬಂದಳು ನೋಡೆ. ಇನ್ನು
ಮೈಸೂರು ದಸರಾಕ್ಕೆ ಪ್ರೇರಣೆಯಾದ ಶೃಂಗೇರಿ ಶಾರದಾ ಮಠದಲ್ಲಿ ನಡೆಯುವಂತಹ ದಸರಾ ಬಗ್ಗೆನೂ ನಾವು ಮಾತಾಡಲೇಬೇಕು. ಮೈಸೂರು ದಸರಾಕ್ಕೆ ಪ್ರೇರಣೆಯೇ ಶೃಂಗೇರಿ ಶಾರದಾ ಮಠದಲ್ಲಿ ನಡೆಯುವಂತಹ ದಸರಾ. 9 ದಿನಗಳ ಕಾಲ ವೈಭವದ ನವರಾತ್ರಿ ಉತ್ಸವ ಅಲ್ಲೂ ಕೂಡ ನಡೆಯುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶೃಂಗೇರಿ ಶ್ರೀ ಕ್ಷೇತ್ರವು ಮಲೆನಾಡಿನ ಮಡಿಲಿನಲ್ಲಿ ಮೈ ದಳೆದಿರುವ ಪುಣ್ಯಕ್ಷೇತ್ರವಾಗಿದೆ. ಶೃಂಗೇರಿಯ ದಸರಾ ಮಹೋತ್ಸವವನ್ನು ನಾವು ಶರನ್ನವರಾತ್ರಿ ಎಂಬ ಹೆಸರಿನಿಂದ ಕರಿತೀವಿ. ಈ ಆಧುನಿಕ ಯುಗದಲ್ಲೂ ಕೂಡ ಶಾಸ್ತ್ರ, ಸಂಪ್ರದಾಯ, ಸೂತ್ರ ಆಚರಣೆಗೆ ಚ್ಯುತಿ ಬರದೇ ಇರೋ ಹಾಗೆ ಪ್ರತಿ ವರ್ಷ ಕೂಡ ಇಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮೈಸೂರಿನಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ರುದ್ರರೂಪಿಣಿಯಾದ ಚಾಮುಂಡೇಶ್ವರಿಯ ಪೂಜೆಯೊಂದಿಗೆ ಮೈಸೂರಿನ ದಸರಾ ಆರಂಭವಾದರೆ, ಶೃಂಗೇರಿಯಲ್ಲಿ ಶಾಂತ ಸ್ವರೂಪಿಣಿಯಾದ ಶಾರದಾದೇವಿಯ ಪೂಜೆಯೊಂದಿಗೆ ಶರನ್ನವರಾತ್ರಿಗೆ ಚಾಲನೆಯನ್ನು ನೀಡಲಾಗುತ್ತೆ. ವಿವಿಧ ರೀತಿಯ 9 ಅಲಂಕಾರಗಳಿಂದ ಶಾರದೆಯು 9 ದಿನಗಳ ಕಾಲ ವಿಜೃಂಭಿಸುತ್ತಾಳೆ. ಅದರಲ್ಲೂ ಒಂದು ವಿಶೇಷವಾದ ಅಲಂಕಾರ ಏನಂದರೆ ಬಾಣಂತಿ ಅಲಂಕಾರ ಅಂತ. ಈ ಅಲಂಕಾರದೊಂದಿಗೆ ನವರಾತ್ರಿಯನ್ನು ಆರಂಭಿಸುತ್ತಾರೆ. ಅಂದರೆ ಈ ಅಲಂಕಾರದಲ್ಲಿ ಮುಖದಲ್ಲಿ ಒಂದು ಸುಂದರವಾದ ಮುಗುಳ್ನಗೆಯನ್ನು ಹೊಂದಿರುವಂಥ ಶ್ರೀ ಶಾರದಾದೇವಿಯು ತನ್ನ ಮಡಿಲಿನಲ್ಲಿ ಒಂದು ಮುದ್ದಾದ ಮಗುವನ್ನು ಹಿಡ್ಕೊಂಡು ಅದನ್ನು ಮುದ್ದಾಡ್ತಾ ತನ್ನ ಭಕ್ತರಿಗೆಲ್ಲ ಒಂದು ಸಂದೇಶವನ್ನು ಕೊಡ್ತಾಳೆ. ಏನಂದರೆ, ನಾನು ಇಡೀ ಸೃಷ್ಟಿಯ ತಾಯಿ, ನೀವೆಲ್ಲರೂ ನನ್ನ ಮಕ್ಕಳು ಎಂಬ ವಿಶೇಷವಾದ ಸಂದೇಶವನ್ನು ತನ್ನ ಮುಗುಳ್ನಗೆಯೊಂದಿಗೆ ತನ್ನ ಎಲ್ಲ ಭಕ್ತಾದಿಗಳಿಗೆ ನೀಡ್ತಾಳೆ. ಹೀಗೆ ನವರಾತ್ರಿ ಹಬ್ಬದಲ್ಲಿ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಮೈಸೂರು ಹಾಗೂ ಶೃಂಗೇರಿಯ ಕೆಲವೊಂದು ಸಂಪ್ರದಾಯಗಳನ್ನು ನಾವೀಗ ತಿಳಿದುಕೊಂಡ್ವಿ. ಅದೇ ರೀತಿ ಮತ್ತೂ ಒಂದು ನವರಾತ್ರಿ ಇದೆ. ಮೈಸೂರಿನಲ್ಲಿ ನಡೆಯೋ ಹಾಗೆ ಅದ್ಧೂರಿಯಾಗಿ ನಡೆಯುವಂಥ ದಸರಾದಂತೆ ಕೊಡಗಿನ ಮಡಿಕೇರಿ ದಸರಾ ಆಚರಣೆಯೂ ಕೂಡ ಅಷ್ಟೇ ಪ್ರಸಿದ್ಧಿಯಾಗಿದೆ. ಈ ಸಂದರ್ಭದಲ್ಲಿ ತಾಯಿ ಶಾರದೆಯನ್ನು ಈ ರೀತಿಯಾಗಿ ನಮಿಸೋಣ. ಶೃಂಗೇರಿ ಮಾತೆ ಸದಾ ಪೂಜಿತೆ, ಶೃಂಗೇರಿ ಮಾತೆ ಸದಾ ಪೂಜಿತೆ, ಬಂಗಾರ ಶಾರದೆಯೇ ಚಿರಶಾಂತಿ ದಾತೆ, ಶೃಂಗೇರಿ ಮಾತೆ ಸದಾ ಪೂಜಿತೆ. ತುಂಗೆಯ ಗಂಗೆಯೋಳ್ ತನುವನು ಮೀಸಿ ಶ್ರೀಗಂಧಲೇಪಿಸಿ ಪರಿಮಳ ಪೂಸಿ, ತುಂಗೆಯ ಗಂಗೆಯೋಳ್ ತನುವನು ಮೀಸಿ ಶ್ರೀಗಂಧಲೇಪಿಸಿ ಪರಿಮಳ ಪೂಸಿ, ಒಟ್ಟು ಪೀತಾಂಬರ ಹೂಮಾಲೆ ಧರಿಸಿ, ಒಟ್ಟು ಪೀತಾಂಬರ ಹೂಮಾಲೆ ಧರಿಸಿ, ಬಾರಮ್ಮ ಹರಸೆ ನಸುನಗೆ ಸೂಸಿ, ಬಾರಮ್ಮ ಹರಸೆ ನಸುನಗೆ ಸೂಸಿ, ಬಾತಾಯೆ ಬಾ ಶಾರದೆ, ಬಾತಾಯೆ ಬಾ ಶಾರದೆ. ಶೃಂಗೇರಿ ಮಾತೆ ಸದಾ ಪೂಜಿತೆ, ಶೃಂಗೇರಿ ಮಾತೆ ಸದಾ ಪೂಜಿತೆ. ಗುರು ಶಂಕರರೇ ವೇದದೊಳ್ನುತಿಸಲಿ, ಕರದಲ್ಲಿ ವೀಣೆ ಸಗಮಧನಿ ನುಡಿಯಲಿ. ಗುರು ಶಂಕರರೇ ವೇದದೊಳ್ನುತಿಸಲಿ, ಕರದಲ್ಲಿ ವೀಣೆ ಸಗಮಧನಿ ನುಡಿಯಲಿ. ಭಾವರಾಗಲಯ ಸಾಹಿತ್ಯ ಮೊಳಗಲಿ, ಭಾವರಾಗಲಯ ಸಾಹಿತ್ಯ ಮೊಳಗಲಿ. ತವ ಸುರಗಾನವು ಜನಮನ ತಣಿಸಲಿ, ತವ ಸುರಗಾನವು ಜನಮನ ತಣಿಸಲಿ. ಬಾತಾಯೆ ಬಾ ಶಾರದೆ, ಬಾತಾಯೆ ಬಾ ಶಾರದೆ. ಶೃಂಗೇರಿ ಮಾತೆ ಸದಾ ಪೂಜಿತೆ, ಶೃಂಗೇರಿ ಮಾತೆ ಸದಾ ಪೂಜಿತೆ.
ಬಂಗಾರ ಶಾರದೆಯೇ ಚಿರಶಾಂತಿದಾತೆ ಶೃಂಗೇರಿ ಮಾತೆ ಸದಾ ಪೂಜಿತೆ ಸದಾ ಪೂಜಿತೆ. ಈಗ ಮೈಸೂರು ಹಾಗೂ ಶೃಂಗೇರಿ ದಸರಾ ಸಂಭ್ರಮದ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಅದೇ ರೀತಿ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೆಯುವ ದಸರಾದಂತೆ ಕೊಡಗಿನ ಮಡಿಕೇರಿ ದಸರಾ ಆಚರಣೆಯೂ ಅಷ್ಟೇ ಪ್ರಸಿದ್ಧಿಯಾಗಿದೆ. ಮೈಸೂರು ದಸರಾ ಮಧ್ಯಾಹ್ನ ಆರಂಭವಾಗಿ ಸಂಜೆ ಸೂರ್ಯಾಸ್ತಮಾನದ ವೇಳೆಗೆ ಪೂರ್ಣಗೊಂಡ್ರೆ, ಮಡಿಕೇರಿ ದಸರಾ ಆರಂಭವಾಗುವುದೇ ರಾತ್ರಿಯ ವೇಳೆ. ಹಾಗಾಗಿ ದಸರಾ ಮೈಸೂರಿನಲ್ಲಿ ಆರಂಭವಾಗಿ ಮಡಿಕೇರಿಯಲ್ಲಿ ಮುಳುಗುತ್ತದೆ ಎಂಬ ಮಾತು ಕೂಡ ಚಾಲ್ತಿಯಲ್ಲಿದೆ. ಮಡಿಕೇರಿ ದಸರಾ ಹಬ್ಬದ ಹಿನ್ನೆಲೆ ಹಾಗೂ ಆಚರಣೆ ಬಗ್ಗೆ ಹೇಳಬೇಕು ಅಂದರೆ, ಜನಪದ ಉಲ್ಲೇಖದ ಪ್ರಕಾರ ಸುಮಾರು 300 ವರ್ಷಗಳ ಹಿಂದೆ ಮಡಿಕೇರಿ ಸುತ್ತಮುತ್ತ ಭಾರೀ ಸಾಂಕ್ರಾಮಿಕ ರೋಗ ತಲೆದೋರಿ 100 ಮಂದಿ ಸಾವನ್ನಪ್ಪಿದ್ರಂತೆ. ಆಗ ಊರಿನ ಜನರೆಲ್ಲ ಸೇರಿ ತಮ್ಮ ಊರಿನ ಶಕ್ತಿ ದೇವತೆಗಳ ಮೊರೆ ಹೋದಾಗ, ಮೊರೆಯನ್ನು ಆಲಿಸಿದ ಶಕ್ತಿ ದೇವತೆಗಳು ರೋಗವನ್ನು ದೂರ ಮಾಡಿದುವು ಎನ್ನೋ ಪ್ರತೀತಿ ಕೂಡ ಇದೆ. ಅಂದಿನಿಂದ ಪ್ರತಿ ವರ್ಷವೂ ನವರಾತ್ರಿಯ 9 ದಿನಗಳ ಕಾಲ ಈ ಶಕ್ತಿ ದೇವತೆಗಳ ಕರಗವನ್ನು ಆಚರಿಸಿ 9 ದಿನಗಳ ಕಾಲ ನಗರ ಪ್ರದಕ್ಷಿಣೆಯನ್ನು ಮಾಡಿ ಭಕ್ತರಿಗೆ ಆಶೀರ್ವಾದ ನೀಡುತ್ತವೆ. ವಿಜಯದಶಮಿಯ ದಿನ ದಶಮಂಟಪಗಳೊಂದಿಗೆ ವಿಜೃಂಭಣೆಯಿಂದ ದಸರಾ ಆಚರಿಸಲಾಗುತ್ತದೆ. ಇದಿಷ್ಟು ದಸರಾ ಅಥವಾ ನವರಾತ್ರಿ ಹಬ್ಬದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ನಮೋ ಶಕ್ತಿರೂಪಿಣಿ ನವರಾತ್ರಿ ಪ್ರಯುಕ್ತ ಮಡಿಕೇರಿಯ ವಿದ್ಯಾಶ್ರೀಧರ್ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್. ಶಂಕರ ನರಸಿ ದುರ್ಗೆಗೆ ಎತ್ತೀರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ಅನ್ನವನಿಕ್ಕುತ್ತಾರ್ತರ ಕಾಯುವ ಅನ್ನಪೂರ್ಣೆಗೆ ಅನನ್ಯಗೆ ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ. ಸರ್ವರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಶ್ರೋತೃಗಳೇ, ಎಲ್ರಿಗೂ ನಮಸ್ಕಾರ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.